ಈ ಸೃಷ್ಟಿಯಲ್ಲಿ ತುಂಬ ಅದ್ಭುತವಾದದ್ದು ಏನು ಅಂದರೆ ಅದು ನಮ್ಮ ಮನಸ್ಸು. ಆಡುಭಾಷೆಯಲ್ಲಿ ನಾವು ದಿನನಿತ್ಯ ಬಳಸುವ ಒಂದು ವಾಕ್ಯಗಳು ಯಾವುದು ಎಂದರೆ, ನಿಮಗೆ ಮನಸ್ಸಿಲ್ವಾ? ನಿಮಗೆ ಮನಸ್ಸು ಕರಗಲ್ವಾ? ನಿಮ್ಮ ಮನಸ್ಸು ಎಷ್ಟು ಕಠಿಣ? ನನ್ನ ಮನಸ್ಸನ್ನು ಕಲ್ಲಾಗಿ ಮಾಡಿದ್ದೇನೆ, ನನಗೆ ಮನಸ್ಸಾಗಲಿಲ್ಲ. ನನ್ನ ಮನಸ್ಸು ನಿನ್ನನ್ನೇ ಕೇಳಿತು, ನೀನು ನನ್ನ ಮನಸ್ಸಿನಲ್ಲಿರುವೆ. ಹೀಗೆ ಮನಸ್ಸನ್ನು ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈಗ ಮಾನವ ಮನಸ್ಸು ಒಂದು ಸಂಕೀರ್ಣ ಮತ್ತು ಆಕರ್ಷಕ ವಿಷಯವಾಗಿದ್ದು, ಅದು ಅರಿವು, ಭಾವನೆ ಮತ್ತು ಪ್ರಜ್ಞೆಯ ವಿವಿಧ ಅಂಶಗಳನ್ನು ಒಳಗೊಂಡಿದೆ. ಮನಸ್ಸಿನ ಬಗ್ಗೆ ಕೆಲವು ವೈಜ್ಞಾನಿಕ ಮಾಹಿತಿ ಇಲ್ಲಿದೆ ನೋಡಿ. ಹಾಗಾದರೆ ಮನಸ್ಸು ನಮ್ಮ ಹೃದಯದಲ್ಲಿದೆಯೋ ಇಲ್ಲ ನಮ್ಮ ಮೆದುಳಲ್ಲಿದೆಯೋ ನಮಗೇ ಗೊತ್ತಿಲ್ಲ. ಆದರೆ ನಮ್ಮ ಮನಸ್ಸು ಹೀಗೆ ಹೇಳಿತು, ನನ್ನ ಮನಸ್ಸು ಸರಿಯಿಲ್ಲ ಇವತ್ತು. ಹೀಗೆ ನಾವು ಬಹಳಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀವಿ. ಹಾಗಾದರೆ ಮನಸ್ಸಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ನಾವು ಹೇಗೆ ಯೋಚಿಸುತ್ತೇವೆ, ಹೇಗೆ ಅನುಭವಿಸುತ್ತೇವೆ ಮತ್ತು ವರ್ತಿಸುತ್ತೇವೆ ಎಂಬುದರ ಕುರಿತು ಒಳನೋಟವು ಈಗ ನೋಡೋಣ. ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು, ಕಲಿಕೆಯನ್ನು ಹೆಚ್ಚಿಸಲು ಮತ್ತು ವೈಯಕ್ತಿಕ ಬೆಳವಣಿಗೆಗಳನ್ನು ಉತ್ತೇಜಿಸಲು ಸಾಧನೆಗಳನ್ನು ಈ ಮನಸ್ಸು ನಮಗೆ ನೀಡುತ್ತದೆ. ಹಾಗಾದರೆ ಮೆದುಳು ಮತ್ತು ಮನಸ್ಸಿನ ಸಂಬಂಧವೇನು? ಮನಸ್ಸನ್ನು ಸಾಮಾನ್ಯವಾಗಿ ಮೆದುಳಿನ ಚಟುವಟಿಕೆಯ ಅಭಿವ್ಯಕ್ತ ಎಂದು ಪರಿಗಣಿಸಲಾಗುತ್ತದೆ. ಆದರೂ ಮನಸ್ಸು ಸಂಪೂರ್ಣವಾಗಿ ಭೌತಿಕವಾಗಿದೆಯೇ ಅಥವಾ ಭೌತಿಕವಲ್ಲದ ಘಟಕವನ್ನು ಹೊಂದಿದೆಯೇ ಎಂಬುದು ತಾತ್ವಿಕ ಚರ್ಚೆಯ ವಿಷಯವಾಗಿ ಉಳಿದಿದೆ. ಸುಮಾರು 86 ಶತಕೋಟಿ ನರಕೋಶಗಳಿಂದ ಕೂಡಿದ ಈ ಮೆದುಳು ಆಲೋಚನೆ, ಸ್ಮರಣೆ, ಭಾವನೆ ಮತ್ತು ಗ್ರಹಿಕೆ ಸೇರಿದಂತೆ ಎಲ್ಲ ಮಾನಸಿಕ ಪ್ರಕ್ರಿಯೆಗಳಿಗೆ ಕಾರಣವಾದ ದೈಹಿಕ ಅಂಗವಾಗಿದೆ. ಪ್ರಜ್ಞೆ ಅಂದರೆ ಮನಸ್ಸಲ್ಲಿದೆಯೋ? ನಿನಗೆ ಪ್ರಜ್ಞೆ ಇದೆಯಾ? ನಿನಗೆ ತಿಳುವಳಿಕೆ ಇದೆಯಾ? ಹೀಗೆ ಎಷ್ಟೋ ಜನ ಕೇಳುತ್ತಾರೆ. ಹಾಗಾದರೆ ಈ ಪ್ರಜ್ಞೆಯು ಒಬ್ಬರ ಸ್ವಂತ ಅಸ್ತಿತ್ವ, ಆಲೋಚನೆಗಳನ್ನು ಮತ್ತು ಸುತ್ತಮುತ್ತಲಿನ ಬಗ್ಗೆ ತಿಳಿದಿರುವ ಮತ್ತು ಯೋಚಿಸುವ ಸ್ಥಿತಿಯಾಗಿದೆ. ಪ್ರಜ್ಞೆಯ ನಿಖರವಾದ ಸ್ವರೂಪವನ್ನು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗಿಲ್ಲ. ಇದು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಸೇರಿದಂತೆ ವಿವಿಧ ಮೆದುಳಿನ ಪ್ರದೇಶಗಳನ್ನು ಒಳಗೊಂಡಿರುತ್ತದೆ. ಇದು ನಿರ್ಧಾರ ತೆಗೆದುಕೊಳ್ಳುವಿಕೆ, ಯೋಜನೆ ಮತ್ತು ಸಾಮಾಜಿಕ ನಡವಳಿಕೆಗೆ ಸಂಬಂಧಿಸಿದೆ. ಈಗ ನಾವು ನೆನಪಿನ ಶಕ್ತಿ ಬಗ್ಗೆ ಬರೋಣ. ಮೆಮರಿ ಅನ್ನುವುದು ಮೆದುಳಿನಲ್ಲಿ ಮಾಹಿತಿಯನ್ನು ಎನ್ಕೋಡ್ ಮಾಡುವ, ಸಂಗ್ರಹಿಸುವ ಮತ್ತು ಹಿಂಪಡೆಯುವ ಅಂದರೆ ರೀಕಾಲ್ ಪ್ರಕ್ರಿಯೆಯಾಗಿದೆ. ವಿವಿಧ ರೀತಿಯ ಮೆಮೊರಿ ಅಂದರೆ ಅಲ್ಪಾವಧಿಯ ಸ್ಮರಣೆಯು ತಾತ್ಕಾಲಿಕವಾಗಿ ಮಾಹಿತಿಯನ್ನು ಹೊಂದಿದೆ. ದೀರ್ಘಾವಧಿಯ ಸ್ಮರಣೆಯು ದೀರ್ಘಾವಧಿಯವರೆಗೆ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಕಾರ್ಯವಿಧಾನದ ಸ್ಮರಣೆಯು ಬೈಕು ಸವಾರಿಯು ಮಾಡುವಂತಹ ಕೌಶಲ್ಯಗಳಿಗೆ ಸಹಾಯ ಮಾಡುತ್ತದೆ. ಎಪಿಸೋಡಿಕ್ ಮೆಮೊರಿ ವೈಯಕ್ತಿಕ ಅನುಭವಗಳಿಗೆ ಸಂಬಂಧಿಸಿದೆ. ಮತ್ತು ಈ ಭಾವನೆಗಳೂ ಮೆದುಳಿಗೆ ಸಂಬಂಧಿಸಿದ ಇಲ್ಲ ನಮ್ಮ ಮನಸ್ಸಿಗೆ ಸಂಬಂಧಪಡಿಸಿರೋದಾ? ನೋಡೋಣ ಬನ್ನಿ. ಭಾವನೆಗಳು ಮತ್ತು ಲಿಂಬಿಕ್ ವ್ಯವಸ್ಥೆ. ಭಾವನೆಗಳು ದೈಹಿಕ ಪ್ರತಿಕ್ರಿಯೆಗಳು, ಆಲೋಚನೆಗಳು ಮತ್ತು ಭಾವನೆಗಳನ್ನು ಒಳಗೊಂಡ ಸಂಕೀರ್ಣ ಪ್ರಕ್ರಿಯೆಗಳಾಗಿವೆ. ಲಿಂಬಿಕ್ ಸಿಸ್ಟಮ್ ಮೆದುಳಿನ ರಚನೆಗಳ ಗುಂಪು ಭಾವನೆಯ ನಿಯಂತ್ರಣದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಭಯ ಮತ್ತು ಸಂತೋಷದಂತಹ ಭಾವನೆಗಳನ್ನು ಸಂಸ್ಕರಿಸುವಲ್ಲಿ ಅಮಿಗ್ದಾಲಾ ಹೈಜಾಕ್ ಅನ್ನೋ ಒಂದು ಅಂಗ ಪ್ರಮುಖವಾಗಿಯೇ, ಆದರೆ ಭಾವನಾತ್ಮಕ ನೆನಪುಗಳನ್ನು ರೂಪಿಸಲು ಅಂದರೆ ಎಮೋಷನಲ್ ನೆನಪುಗಳನ್ನು ರೂಪಿಸಲು ಹಿಪ್ಪೋಕ್ಯಾಂಪಸ್ ಅತ್ಯಗತ್ಯ. ಈಗ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ಉಪಪ್ರಜ್ಞೆ ಮನಸ್ಸು ಎಂದು ಕನ್ನಡದಲ್ಲಿ ಕರೆಯುತ್ತಾರೆ. ಉಪಪ್ರಜ್ಞೆ ಮನಸ್ಸು ಪ್ರಜಾಪೂರ್ವಕ ಅರಿವಿನ ಮಟ್ಟಕ್ಕಿಂತ ಕೆಳಗೆ ಕಾರ್ಯನಿರ್ವಹಿಸುವ ಮನಸ್ಸಿನ ಭಾಗವನ್ನು ಸೂಚಿಸುತ್ತದೆ. ಆಲೋಚನೆಗಳು, ಭಾವನೆಗಳು ಮತ್ತು ನಡವಳಿಕೆಗಳ ಮೇಲೆ ಪ್ರಭಾವ ಬೀರುತ್ತದೆ.
ಇದು ಸ್ವಯಂಚಾಲಿತ ಕೌಶಲ್ಯಗಳು, ಅಭ್ಯಾಸದ ಮಾದರಿಗಳು ಮತ್ತು ಆಳವಾದ ಹಿಂದಿರುವ ನಂಬಿಕೆಗಳು ಸಂಗ್ರಹಿಸುತ್ತದೆ ಎಂದು ನಂಬಲಾಗಿದೆ. ಪ್ರಜ್ಞಾಪೂರ್ವಕ ಚಿಂತನೆ ಇಲ್ಲದೆ ನಾವು ಸಂದರ್ಭಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೇವೋ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ. ಮನಸ್ಸು ದೇಹದಲ್ಲಿ ಇರುತ್ತದೆ, ಹೌದೋ ಇಲ್ಲವೋ? ಮನಸ್ಸು ದೇಹ ಸಂಪರ್ಕದ ಬಗ್ಗೆ ಮಾತನಾಡೋಣ. ಮನಸ್ಸು ದೇಹದ ಸಂಪರ್ಕವು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ನಡುವಿನ ಪರಸ್ಪರ ಕ್ರಿಯೆಯನ್ನು ಸೂಚಿಸುತ್ತದೆ. ಆಲೋಚನೆಗಳು, ಭಾವನೆಗಳು ಮತ್ತು ನಂಬಿಕೆಗಳು ದೈಹಿಕ ಯೋಗಕ್ಷೇಮದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ಉದಾಹರಣೆಗೆ, ದೀರ್ಘಕಾಲದ ಒತ್ತಡವು ತಲೆನೋವು, ಅಧಿಕ ರಕ್ತದೊತ್ತಡ ಮತ್ತು ದುರ್ಬಲಗೊಂಡ ಪ್ರತಿರಕ್ಷಣಾ ವ್ಯವಸ್ಥೆಯಂತಹ ದೈಹಿಕ ಲಕ್ಷಣಗಳಿಗೆ ಕಾರಣವಾಗಬಹುದು. ಇದಕ್ಕೆ ವಿರುದ್ಧವಾಗಿ, ವ್ಯಾಯಾಮದಂತಹ ದೈಹಿಕ ಚಟುವಟಿಕೆಗಳನ್ನು ಮನಸ್ಥಿತಿಯನ್ನು ಸುಧಾರಿಸಬಹುದು ಮತ್ತು ಎಂಡೋರ್ಫಿನ್ಗಳು ಇತರೆ ಮಾಡುವ ಮೂಲಕ ಆತಂಕವನ್ನು ಕಡಿಮೆ ಮಾಡಬಹುದು. ಅರಿವಿನ ಪಕ್ಷಪಾತ. ನಿನಗೆ ಅರಿವಿದೆಯೇ ಎಂದು ಕೇಳುತ್ತಾರೆ. ಹಾಗಾದರೆ ಈ ಅರಿವು ಎಲ್ಲಿರುತ್ತದೆ? ನಮ್ಮ ಮೆದುಳಲ್ಲಿರುತ್ತದೆ. ಅರಿವಿನ ಪಕ್ಷಪಾತಗಳು ನಿರ್ಧಾರಗಳು ಮತ್ತು ತೀರ್ಪುಗಳ ಮೇಲೆ ಪರಿಣಾಮ ಬೀರುವ ಚಿಂತನೆಯಲ್ಲಿ ವ್ಯವಸ್ಥಿತ ದೋಷಗಳಾಗಿವೆ. ಈ ಪಕ್ಷಪಾತಗಳು ಮಾಹಿತಿ ಸಂಸ್ಕರಣೆಯನ್ನು ಸರಳಗೊಳಿಸುವ ಮೆದುಳಿನ ಪ್ರಯತ್ನದ ಫಲಿತಾಂಶವಾಗಿದೆ. ಉದಾಹರಣೆಗಳಲ್ಲಿ ದೃಢೀಕರಣ ಪಕ್ಷಪಾತ, ಅಲ್ಲಿ ವ್ಯಕ್ತಿಗಳ ಮತ್ತು ಅಸ್ತಿತ್ವದಲ್ಲಿರುವ ನಂಬಿಕೆಗಳನ್ನು ದೃಢೀಕರಿಸುವ ಮಾಹಿತಿಯನ್ನು ಬೆಂಬಲಿಸುತ್ತಾರೆ. ಅಲ್ಲಿ ಜನರು ಅವರು ಎದುರಿಸುವ ಮೊದಲು ಮಾಹಿತಿಯ ಮೇಲೆ ಹೆಚ್ಚು ಅವಲಂಬಿಸುತ್ತಾರೆ. ಸಾವಧಾನತೆ ಮತ್ತು ಧ್ಯಾನ. ಸಾವಧಾನತೆ ಎಂದರೇನು? ಮೈಂಡ್ಫುಲ್ನೆಸ್. ಧ್ಯಾನ ಎಂದರೇನು? ಮೆಡಿಟೇಷನ್. ಈಗ ಇದು ನಮ್ಮ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಹೇಗೆ ನಿಯಂತ್ರಣದಲ್ಲಿ ತರುತ್ತೆ. ಸಾವಧಾನತೆ ಎನ್ನುವುದು ತೀರ್ಪು ಇಲ್ಲದೆ ಪ್ರಸ್ತುತ ಕ್ಷಣಕ್ಕೆ ಒಬ್ಬರ ಗಮನವನ್ನು ತರುವ ಅಭ್ಯಾಸವಾಗಿದೆ. ಇದು ಒತ್ತಡವನ್ನು ಕಡಿಮೆ ಮಾಡಲು, ಗಮನವನ್ನು ಸುಧಾರಿಸಲು ಮತ್ತು ಭಾವನಾತ್ಮಕ ನಿಯಂತ್ರಣವನ್ನು ಹೆಚ್ಚಿಸಲು ತೋರಿಸಲಾಗಿದೆ. ಧ್ಯಾನ ಸಾಮಾನ್ಯ ಸಾವಧಾನತೆ ಅಭ್ಯಾಸ ಮೆದುಳಿನ ರಚನೆ ಮತ್ತು ಕಾರ್ಯವನ್ನು ಬದಲಾಯಿಸಬಹುದು, ವಿಶೇಷವಾಗಿ ಗಮನ, ಸ್ವಯಂ ಅರಿವು ಮತ್ತು ಭಾವನಾತ್ಮಕ ನಿಯಂತ್ರಣಕ್ಕೆ ಸಂಬಂಧಿಸಿದೆ ಈ ಪ್ರದೇಶವು. ಈಗ ಮನಸ್ಸು ಎಷ್ಟು ನಿರಾಳ ಎನ್ನುವುದು ನಿಮಗೆ ತಿಳಿಯಿತು. ಇದು ಇರುವುದು ನಮ್ಮ ಮೆದುಳಲ್ಲಿ ತಿಳಿದ ಹಾಗೆಯೇ ನಿಮಗೆ ಎಷ್ಟೋ ತರಹದ ಎಮೋಷನ್ಸ್ ಬರುತ್ತೆ. ಎಮೋಷನ್ಸ್ನಲ್ಲಿ ನಾವು ತೇಲುತ್ತಾ ಇರುತ್ತೇವೆ. ಹಾಗಾದರೆ ನಾವು ಕ್ಷಣ ಕ್ಷಣಕ್ಕೂ ನೆಗೆಟಿವ್ ಎಮೋಷನ್ಸ್ನ ತರುವುದು ಒಳ್ಳೆಯದೇ, ಇಲ್ಲ ಪಾಸಿಟಿವ್ ಎಮೋಷನ್ಸ್ನ ತರುವುದು ಒಳ್ಳೆಯದೇ? ನಿಮಗೆ ನಿಮ್ಮ ಮನಸ್ಸು ಹೇಳಿದ ವಿರುದ್ಧವಾಗಿ ನೀವು ನಡೆದುಕೊಂಡರೆ, ಈಗ ಬೆಳಗ್ಗೆ ನೀವು ಎದ್ದೇಳಬೇಕು, ಹಾಗಾದರೆ ಎದ್ದೇಳಕ್ಕಾಗಲಿಲ್ಲ. ಆದರೆ ನಿಮ್ಮ ಮನಸ್ಸಿನ ವಿರುದ್ಧ ನೀವು ಎದ್ದು ಬಿಟ್ಟರೆ ನೀವು ಬೆಳಗ್ಗೆ ಬೇಗ ಎದ್ದೇಳುತ್ತಿದ್ದೀರಿ. ಹಾಗಾದರೆ ನಿಮ್ಮ ಮನಸ್ಸನ್ನು ನೀವೇ ನಿಯಂತ್ರಣಗೊಳಿಸಬಹುದು. ರಮಣಿ ಯೂನಿವರ್ಸಲ್ ಮೆಡಿಟೇಷನ್ ಯಾರಾದರೂ ಮೊದಲು ಬಾರಿ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.